ಬಾವಿ ಅಗ್ನಿವೀರರೇ, ಈಗಾಗಲೇ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಮತ್ತು ಬೆಳಗಾವಿ ಯಾರು ಮೂರು ಯಾರುಗಳಿಗೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರ ಆರ್ಮಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಈಗಾಗಲೇ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿದಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್ ಅದ. ನೆಕ್ಸ್ಟ್ ಅದೇ ರೀತಿಯಾಗಿ ನವಂಬರ್ ತಿಂಗಳಲ್ಲಿ ಟಿ ಎ ಆರ್ಮಿ ಸಹಿತದ. ಒಮ್ಮೆ ಏಕಾಲಕ್ಕೆ 2 ಚಾನ್ಸ್ ಅದ ನಿಮಗೆ. ಒಂದು ಅಗ್ನಿವೀರ ಆರ್ಮಿ, ಇನ್ನೊಂದು ಟಿ ಎ ಆರ್ಮಿ. 2 ಅವಕಾಶ ಇದಾವೆ. ಒಮ್ಮೆ ನೀವು ಫಿಸಿಕಲ್ ತಯಾರಾದ್ರಿಪ್ಪ ಅಂದ್ರೆ ಎರಡೂದರಲ್ಲಿ ಪಾಸ್ ಆಗುವಂಥ ಒಳ್ಳೆಯ ಸುವರ್ಣ ಅವಕಾಶ ನಿಮಗದ. ಆಮೇಲೆ ಯಾರು ಇಂಡಿಯನ್ ಆರ್ಮಿ ಸೇರ್ಬೇಕಂತೀರಿ ಅಂಥವ್ರಿಗೆ ಡಬಲ್ ಗುಂಡಿಗೆ ಇರ್ಬೇಕಂತಾರೆ. ಡಬಲ್ ಗುಂಡಿಗೆ ಯಾಕಂತಾರಂದ್ರೆ ಇಲ್ಲಿ ನೀವು ಫಿಸಿಕಲ್ಲು ಪಾಸ್ ಮಾಡ್ಬೇಕು ರೀ, ಎಕ್ಸಾಮ್ ಪಾಸ್ ಮಾಡ್ಬೇಕು, ಮೆಡಿಕಲ್ ಪಾಸ್ ಮಾಡ್ಬೇಕು. ಟೋಟಲ್ ಪಾಸ್ ಆದಾಗ ನೀವು ಫೈನಲ್ ಹಾಕಿರಿ ಅಂದಾಗ ನಿಮ್ಗೆ ಡಬಲ್ ಗುಂಡಿಗೆ ಐತೆ ಅಂತ ನಾನು. ಯಾಕಂದ್ರೆ ಎಲ್ಲರೂ ಶಾಂತ ರೀತಿಯಿಂದ ನಿದ್ದೆ ಮಾಡುವಾಗ ಮುಂಜಾನೆ ನಿದ್ದೆ ಭಾಳ ಚಂದ ಹತ್ತದ ರೀ ಎಲ್ಲರಿಗೂ. ಆದ್ರೆ ಅಂಥ ನಿದ್ದೆ ಟೈಮ್ದಾಗ ನೀವು ಎದ್ದು ಬರ್ತೀರಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ಹಠ, ಛಲ, ಗುರಿ ಐತಿ. ಅದನ್ನು ಸಾಧನೆ ಮಾಡಲಿಕ್ಕೆ ನೀವು ಎಲ್ಲರೂ ಬಂದಿರಿ. ಆ ಭಾರತಾಂಬೆ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈಗಾಗಲೇ ಆರ್ಮಿ ರಿಸಲ್ಟ್ ಬಿಟ್ಟರು. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾತಾಡ್ತಾರಂದ್ರೆ ಅವ್ಗೆ ಏನೂ ಓದಾಕೆ ಬರೆಯೋಕೆ ಬರ್ತಿರ್ಕಿಲ್ಲ ರೀ, ಅವನ ಹೆಸರು ಇಂಗ್ಲೀಷ್ನ್ಯಾಗ ಬರೆಯೋಕೆ ಬರ್ತಿರ್ಕಿಲ್ಲ, ಆದರೂ ಎಕ್ಸಾಮ್ ಪಾಸ್ ಆಗ್ಯಾನ ರೀ ಅಂತಾರೆ ಕೆಲವೊಂದು ವಿದ್ಯಾರ್ಥಿಗಳು. ಆಮೇಲೆ ನಾ ಎಲ್ಲ ಭಾಳ ಬರ್ದೀನಿ ರೀ, 35 ಟಚ್ ಎಕ್ಯುರೇಟ್ ಮಾಡೀನಿ, ನಾನು 40 ಎಕ್ಯುರೇಟ್ ಟಚ್ ಮಾಡೀನಿ, ಆದ್ರೆ ನಾನು ಫೇಲ್ ಆಗೈತಿ ಅಂತಾರೆ. ಆದ್ರೆ ಮೊದಲು ಈ ಮಾತು ಹೇಳೋದಿತ್ತು ರೀ, ಈಗ ಈ ಮಾತು ಹೇಳೋದಿಲ್ಲ ರೀ. ಯಾಕೆ ಹೇಳೋದಿಲ್ಲ ಅಂದ್ರೆ ಮೊದಲಿಗೆ ಏನೈತೆ ರೀ, ಆರ್ಮಿ ಒಳಗೆ ಮಾರ್ಕ್ಸ್ ಎಷ್ಟು ಬಿದ್ದು ಅನ್ನೋದು ನಮ್ಗೆ ಗೊತ್ತಾಕಿರ್ಕಿಲ್ಲ ರೀ. ಪಾಸ ಫೇಲ 2 ರೀ. ಲಿಸ್ಟ್ನಾಗ ಹೆಸರು ಬಂದೈತಿ ಪಾಸ, ಲಿಸ್ಟ್ನಾಗ ಹೆಸರು ಬಂದಿಲ್ಲ ಫೇಲ, ಇಷ್ಟ ಇತ್ತು ಅವಾಗ ಮೊದಲು. ಆದರೆ ಈ ಸಲ ಸಿಸ್ಟಮ್ ಏನು ಮಾಡಿರಪ್ಪ ಅಂದ್ರೆ RTI ಅಂತ ಮಾಡ್ಯಾರ. ನಿಮ್ಗೆ ಗೊತ್ತೈತಿ ಎಲ್ಲರಿಗೂ. ಈಗ RTI ಅಂತ ಮಾಡ್ಯಾರ. RTI ಏನಪ್ಪ ಅಂದರೆ 10 ರೂಪಾಯಿ ಅಷ್ಟೇ ಖರ್ಚು ಮಾಡೋದು ರೀ. 10 ರೂಪಾಯಿ ನೀವು ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಾವೆ ನೀವು ನೋಡ್ಬೋದು ರೀ. ವೆಬ್ಸೈಟ್ನಾಗ ನೀವು ನೋಡ್ಬೋದು. ಫೇಲ್ ಆದವರು ನೋಡ್ಬೋದು, ಪಾಸ್ ಆದವರು ನೋಡ್ಬೋದು, ನಿಮಗೆ ಮಾರ್ಕ್ಸ್ ಎಷ್ಟು ಬಿದ್ದಾವೆ ಅನ್ನೋದು ನೋಡ್ಬೋದು. ಅಂದ್ರೆ ಅವಾಗ ಏನೂ ಬರ್ತಿರ್ಲಿಲ್ಲ ಅಂದ್ರೆ ಹೆಂಗೆ ಪಾಸ್ ಅದಂದರೆ ಅವ್ನು ಮಾರ್ಕ್ಸ್ ನೋಡ್ಬೋದು. ಆದರೆ ಕೆಲವೊಂದು ಹುಡುಗರು ಹೊರಗೆ ತೋರ್ಸಂಗಿಲ್ಲ ರೀ. ಸ್ಟಡಿ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಹೊರಗೆ ತೋರ್ಸಂಗಿಲ್ಲ, ಸೈಲೆಂಟ್ ಇರ್ತಾರೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಹೆಂಗಿರ್ತಾರೆ ರೀ, ನಾನೇ ಶಾನೆ ಅಂತ ತೋರಿಸ್ತಿರ್ತಾರೆ ರೀ, ಎಕ್ಸಾಮ್ ಹೋಗಿ ಫೇಲ್ ಹಾಕಿರ್ತಾರೆ ರೀ. ಹಿಂಗೂ ಹಾಕಿರ್ತೈತಿ, ಹಿಂಗೂ ಹಾಕಿರ್ತೈತಿ. ಒಮ್ಮೆ ದೇವ್ರ ಲಕ್ಕು ಇರ್ತೈತಿ ರೀ, ಒಮ್ಮೆ ದೇವ್ರ ಅಂಕಿ ಹಾಕಿದ್ದು ಅವಾಗ ಕರಿಯಾಕವ್ರಿ ಅಂಥ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವು ಸಾಕಷ್ಟು 24 ವರ್ಷದ ಅನುಭವ ಐತೆ ನಮಗಿದ್ರಾಗ. ಹಾಗೂ ನಾವು ನೋಡಿದ್ದೀವಿ. ನೀ ಪಾಸ್ ಆಗೋದಿಲ್ಲ, ನೀ ಫೇಲ್ ಹಾಕಿ ಅದು ನಾನು ಅಂದವ ಪಾಸ್ ಆಗಿ ತೋರಿಸ್ಯಾನ ನನ್ನ ಮುಂದೆ. ಕಾಯಂ ಫಸ್ಟ್ ರ್ಯಾಂಕ್ ಬರವ ಅಲ್ಲಿ ಎಕ್ಸಾಮ್ದಾಗ ಫೇಲ್ ಆಗಿದ್ದು ಕಂಡನಿ ನಾನು. ಯಾಕಂದ್ರೆ ದೈವ ಹಣೆ ಬರ ಲಕ್ಕ ಹೆಂಗೆ ಬರೋದು ಹೇಳಕ್ಕೆ ಬರೋಂಗಿಲ್ಲ. ಹಂಗೆ ಲಕ್ ಅಂತೇಳಿ ಮತ್ತು ಎಲ್ಲ ದೇವ್ರ ಅಂಕಿನೇ ಇಡಂಗಿಲ್ಲ ರೀ. ಕಾಯಂ ಒಂದು ಸಲ ಯಾವಾಗೂ ಆಗಿರ್ತೈತಿ ಅದು ಯಾವತ್ತೂ ಅದ ಅನ್ನಕ್ಕೆ ಬರೋಂಗಿಲ್ಲ. ಹೌದಾ? ನೋಡಿರಿ, ನಿಮ್ಮ ಮಾರ್ಕ್ಸನ್ನು ನೀವು ನೋಡ್ಕೊರಿ. ಈಗ ಪಾಸ್ ಆದಂಥ ವಿದ್ಯಾರ್ಥಿಗಳು RTI ಒಳಗೆ 10 ರೂಪಾಯಿ ಖರ್ಚು ಮಾಡೋದಿರ್ತದೆ. 10 ರೂಪಾಯಿ ಖರ್ಚು ಮಾಡಿ ಏನಪ್ಪ ಅಂದ್ರೆ ನಿಮ್ಮ ಮಾರ್ಕ್ಸನ್ನು ನೀವು ಚೆಕ್ ಮಾಡ್ಕೊರಿ. ಅಂದರೆ ಯಾಕೆ ಮಾರ್ಕ್ಸ್ ಚೆಕ್ ಮಾಡ್ಬೇಕಂದ್ರೆ ನಿಮ್ಗೆ ಎಕ್ಸಾಮ್ದು 100 ಮಾರ್ಕ್ಸ್ ಇರ್ತದೆ, ಆಮೇಲೆ ಪ್ಲಸ್ ಫಿಸಿಕಲ್ 100 ಮಾರ್ಕ್ಸ್ ಇರ್ತದೆ ರೀ. ನೀವು ಫೈನಲಾಗಿ ಮೆರಿಟ್ ಬರಬೇಕಾದ್ರೆ ನಿಮ್ಮ ಮಾರ್ಕ್ಸ್ ನೀವೇ ತಿಳ್ಕೋದ್ರಿ. ನಿಮ್ಮ ಮಾರ್ಕ್ಸ್ ನೀವೇ ತಿಳ್ಕೊಂಡ್ರಿಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಈಗೇನೆಲ್ಲ ಯೂಟ್ಯೂಬ್ ಕಾಲ ಅದ ರೀ. ಪ್ರತಿಯೊಂದು ಹೊಡೆದ್ರೆ ಮೊಬೈಲ್ನಾಗೆಲ್ಲ ಜಗತ್ತು ಅಂಗೈಯಾಗ ಅಂದಂಗೆ ಐತ್ರಿ. ಈಗ ಎಲ್ಲ ಗೊತ್ತಾಗ್ತದೆ. ನನಗೇನು ಗೊತ್ತಿಲ್ಲ ರೀ ಅನ್ನಂಗಿಲ್ಲ. ರನ್ನಿಂಗ್ ಫಸ್ಟ್ ಗ್ರೂಪ್ ಬಂದರೆ ಮಾರ್ಕ್ಸ್ ಎಷ್ಟು, ಸೆಕೆಂಡಾ, ಥರ್ಡಾ, ಫೋರ್ತಾ, ಪ್ಲಸ್ ಎಕ್ಸಲೆಂಟ್ ಹೊಡೆದ್ರೆ ಮಾರ್ಕ್ಸ್ ಎಷ್ಟು, 6 ತೆಗೆದ್ರೆ ಎಷ್ಟು, ನಿಮ್ಗೆ ಗೊತ್ತಾಗ್ತದೆ ರೀ. ನಿಮ್ಗೆ ಗೊತ್ತಾಗ್ತದೆ. ನಿಮ್ಮ ಮಾರ್ಕ್ಸ್ ನೀವೇ ಕೌಂಟ್ ಮಾಡ್ಬೋದು. ನೀವು ಪಾಸ್ ಆಗೋದು ಬಿಡೋದು ಫೈನಲ್ ರಿಸಲ್ಟ್ ಆಗೋದು ಸಹಿತ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ಹಂಗದ. ಆದ್ದರಿಂದ ನೀವು ಕಂಟಿನ್ಯೂ ಆಗಿ ಎಫರ್ಟ್ ಹಾಕಿದ್ರೆ ಮಾತ್ರ ಸಕ್ಸಸ್ ಹಾಕಿರಿ. ನೋಡಿರಿ, ಈಗ ರ್ಯಾಲಿ ಹೋಗೋರು ಈಗಾಗಲೇ ಸೆಪ್ಟೆಂಬರ್ 10 ತಾರೀಕು ಮಂಗಳೂರು ಏರೋದವ್ರಿಗೆ ಬಿಜಾಪುರ ಅಂಬೇಡ್ಕರ್ ಕ್ರೀಡಾಂಗಣದಾಗ ಏನಪ್ಪ ಅಂದ್ರೆ ರ್ಯಾಲಿ ನಡಲಿಕ್ಕೆ ಡೇಟ್ ಫಿಕ್ಸ್ ಆಗ್ಯದ. ಈಗಾಗಲೇ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮೆಸೇಜು ಬಂದದ. ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು, ಯಾಕಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಿರ್ಬೇಕು. ಈಗ ಪರೀಕ್ಷೆ ಪಾಸ್ ಮಾಡಿರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ ರ್ಯಾಲಿ ಒಳಗೆ ಭಾಗವಹಿಸತ್ತರಿ. ರ್ಯಾಲಿ ಒಳಗೆ ಭಾಗವಹಿಸತ್ತರಿಪ್ಪ ಅಂದ್ರೆ ಯಾವ ರೀತಿ ನೀವು ರೆಡಿಯಾಗಿ ಹೋಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಮೊದಲನೇದು ಡಾಕ್ಯುಮೆಂಟ್ ಬಗ್ಗೆ ನಾನು ಹೇಳ್ತೇನೆ. ನಾನು ನಿಮ್ಗೆ ಈಗಾಗಲೇ ನಿಮ್ಗೆ ಗೊತ್ತದ, ಮತ್ತೊಂದು ಸಲ ನೆನಪು ಮಾಡಿ ಕೊಡ್ತೀನಿ. ಫಸ್ಟ್ ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ್. ನೀವು SSLC ಮೇಲೆ ಅರ್ಜಿ ಹಾಕಿರಿ ಅಂದರೆ SSLC ಮಾರ್ಕ್ಸ್ ಕಾರ್ಡು. ನೀವು PUC ಮೇಲೆ ಅರ್ಜಿ ಹಾಕಿರಿ ಅಂದರೆ PUC ಮತ್ತು SSLC ಮಾರ್ಕ್ಸ್ ಕಾರ್ಡ್ ಎರಡೂ ಒರಿಜಿನಲ್ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಎಲ್ಲ ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ್ ಇರಬೇಕು. ಇದು ತಲೆಯಾಗಿ ನಿಮ್ಗೆ ಗೊತ್ತಿರಬೇಕು. ಎಲ್ಲ ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ್ ಇರಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ TC ಅಂದರೆ TC ಅಥವಾ LC ಎರಡೂ ಕರಿತೀವಿ ನಾವು. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತೀವಿ, TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ. ಎರಡು ಒಂದರಿ. ನಮ್ಮ ಸೈಡ್ದವ್ರು ಹೆಚ್ಚು ಕಮ್ಮಿ TCನೂ ಅಂತೀರಿ, LCನೂ ಅಂತೀರಿಲ್ಲ ಶಬ್ದ.
ಕೆಲವೊಂದು ಕಡೆ ಗೊತ್ತಾಗೋದಿಲ್ಲ. ಟಿ ಸಿ ಅಂದ್ರೆ ಏನು ರೀ, ಎಲ್ ಸಿ ಅಂದ್ರೆ ಏನಂತ ಕಮೆಂಟ್ ಮಾಡ್ತಾರೆ ಯೂಟ್ಯೂಬ್ನಾಗ. ಎರಡು ಒಂದೇ ರೀ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಧಾರ್ ಕಾರ್ಡ್ ರೀ. ಆಧಾರ್ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಹೆಂಗೆ ಐತಿ ಆಧಾರ್ ಕಾರ್ಡ್ನಾಗ ಹಂಗೆ ಇರಬೇಕು. ಯಾರಾದರೂ ಪ್ರಾಬ್ಲಮ್ ಇದ್ದು ಅಂದರೆ ಈಗ ಸರಿ ಮಾಡ್ಕೋಬೇಕು. ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಆಮೇಲೆ ಅಡ್ಡ ಹೆಸರಾಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ನಿಮ್ಮ ಏನು ಸಮಸ್ಯೆ ಇದಾವೆ ಆಧಾರ್ ಕಾರ್ಡ್ ತಿದ್ದುಪಡಿ ಈಗ ಪ್ರಾರಂಭ ಐತ್ರಿ. ಈಗ ತಿದ್ದುಪಡಿ ಮಾಡ್ಕೋರಿದ್ರೆ ಈಗ ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡ್ಕೋಬೇಕು. ಆಧಾರ್ ಕಾರ್ಡ್ನಾಗ ಇದ್ದಂಗೆ ಮಾರ್ಕ್ಸ್ ಕಾರ್ಡ್ನಾಗ ಇರಬೇಕು, ಮಾರ್ಕ್ಸ್ ಕಾರ್ಡ್ನಾಗ ಇದ್ದಂಗೆ ಆಧಾರ್ ಕಾರ್ಡ್ ಇರಬೇಕು. ಇದು ಗೊತ್ತಿರ್ಬೇಕು ರೀ. ಆಮೇಲೆ ಸ್ಪೆಲ್ಲಿಂಗ್ ಸಹಿತ ಮಿಸ್ಟೇಕ್ ಆದ್ರೆ ಒಮ್ಮೆ ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ಯಾಕಂದ್ರೆ ಫೈನಲ್ ಬಂದು ತೊಂದರೆ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಅಂಥದ್ದು ಏನಾರ ಸಮಸ್ಯೆ ಇತ್ತಂದ್ರೆ ಸರಿ ಮಾಡ್ಕೊರಿ ಆಧಾರ್ ಕಾರ್ಡು. ಆಧಾರ್ ಕಾರ್ಡ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ ಇಂಗ್ಲೀಷ್ನಾಗ ಇರಬೇಕು. ಆಮೇಲೆ ಇನ್ಕಮ್ ಅವಶ್ಯಕತೆ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಇನ್ಕಮ್ ಅವಶ್ಯಕತೆ ಇಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಡೊಮೆಸಿಯಲ್ ಸರ್ಟಿಫಿಕೇಟ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ. ಇವು ಮೂರು ತೆಗಿಸ್ಬೇಕು. ಮೂರು ತಹಶೀಲ್ದಾರ್ ಅವ್ರ ಕಡೆಯಿಂದ ಬರ್ತದೆ. ಇವು ಮೂರು ಹೆಂಗಿರ್ಬೇಕಪ್ಪ ಅಂದ್ರೆ ಇಂಗ್ಲೀಷ್ನಾಗ ಇರಬೇಕು. ಇವು ಮೂರು ಇಂಗ್ಲೀಷ್ನಾಗ ಇರಬೇಕು. ಆಮೇಲೆ ನೆಕ್ಸ್ಟ್ ಸ್ಕೂಲ್ ಕ್ಯಾರೆಕ್ಟ್ರಿ. ಸ್ಕೂಲ್ ಕ್ಯಾರೆಕ್ಟರ್ ಅಂದರೆ ನೀವು ಎಲ್ಲಿ 10ನೇ ತರಗತಿ ಕಲ್ತಿರ್ತೀರಿ ಅಲ್ಲಿ ತೆಗಿಸ್ಬೇಕು. ಆಮೇಲೆ ಸ್ಕೂಲ್ ಕ್ಯಾರೆಕ್ಟರ್ ಅಂದರೆ ಕನ್ನಡದಾಗ ತೊಗೊಂಗಲ್ಲ ರೀ, ಇಂಗ್ಲೀಷ್ನಾಗ ತೊಗೋಬೇಕು. ಗೊತ್ತಿರಲಿ, ಇಂಗ್ಲೀಷ್ನಾಗ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಪಂಚಾಯತಿ ಕ್ಯಾರೆಕ್ಟ್ರಿ. ಪಂಚಾಯತಿ ಕ್ಯಾರೆಕ್ಟ್ರ್ ಸಹಿತ ಇಂಗ್ಲೀಷ್ನಾಗ ಇರಬೇಕು. ನೀವು ಸೆಂಟ್ರಲ್ ಗೌರ್ಮೆಂಟ್ ಟ್ರೈ ಮಾಡೋರು ಎಲ್ಲ ಇಂಗ್ಲೀಷ್ನಾಗ ಡಾಕ್ಯುಮೆಂಟ್ ಇರಬೇಕು. ಆಮೇಲೆ ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್. ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಎಲ್ಲಿ ಕೊಡ್ತಾರಂದ್ರೆ ನೀವು ಈಗ ಉದಾಹರಣೆ ಮೂಡಲ್ಗಿ ಪುರಸಭೆ ಇದ್ದರೆ ಅಲ್ಲಿ ಪಂಚಾಯತಿಗೆ ಸಂಬಂಧಪಟ್ಟ ಪುರಸಭೆಗೆ ಸಂಬಂಧಪಟ್ಟಂಗೆ ಚೀಫ್ ಆಫೀಸರ್ ಕೊಡ್ತಾರೆ. ಆಮೇಲೆ ನೀವು ಹಳ್ಳಿಗಳ್ದಾಗ ಅಂದರೆ ಇದ್ರಿಪ್ಪ ಅಂದರೆ ಅಲ್ಲಿ ನಿಮ್ಮ ಪಿ ಡಿ ಒ ಅಥವಾ ತಲಾಟಿ ಹತ್ತಿರ್ತಾರೆ ಅಥವಾ ತಹಶೀಲ್ದಾರ್ ಹತ್ರ ನೀವು ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬರೋದು ಏನಪ್ಪ ಅಂದರೆ ಫೋಟೋ. 15 ಫೋಟೋ ಹೆಂಗೆ ತೆಗಿಸ್ಬೇಕಂದ್ರೆ 2 ಕಿವಿಗಳು ಕಾಣಿಸ್ಬೇಕು ರೀ. ನೀವು ಸ್ಟೈಲ್ ಹಿಂಗೆ ತೆಗಿಸ್ನಿ, ಚಸ್ಮಾ ಹಾಕೊಂಡು ತೆಗಿಸ್ನಿ, ಅಥವಾ ಮುಖದ ಮೇಲೆ ಕಲೆಗಳಿರ್ತಾವೆ ಆ ಕಲೆಗಳನ್ನ ಡಿಲೀಟ್ ಮಾಡಿ ಆ ರೀತಿ ಮಾಡೋಂಗಿಲ್ಲ. ಹೆಂಗಿರ್ತೀರಿ ನ್ಯಾಚುರಲ್ ಆಗಿರಬೇಕು. 2 ಕಿವಿ ಕಾಣಿಸ್ತಿರ್ಬೇಕು. ಅಂಥ ಫೋಟೋ 15ರಿಂದ 20 ಫೋಟೋ ಇರಬೇಕು ರೀ. ಮಾರ್ಕ್ಸ್ ಕಾರ್ಡು, ಟಿ ಸಿ, ಆಮೇಲೆ ಆಧಾರ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಡೊಮೆಸಿಯಲು, ರೆಸಿಡೆನ್ಷಿಯಲ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ. ಇಷ್ಟು ಇಂಪಾರ್ಟೆಂಟ್ ರ್ಯಾಲಿಗೆ ಹೋಗಕ್ಕೆ ರೀ. ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಬರ್ತದೆ. ಅದು ಯಾವಾಗ ಬರ್ತದಪ್ಪ ಅಂದ್ರೆ ನೀವು ಸಿಲೆಕ್ಷನ್ ಆದಮೇಲೆ ಬರ್ತದೆ ರೀ. ಅದು ಬರೆದು ನೀವು ಸಿಲೆಕ್ಷನ್ ಆದಮೇಲೆ ಡಾಕ್ಯುಮೆಂಟ್ ಕೊಡೋದು ಬರ್ತದೆ. ಅವಾಗ ನೀವು ತೆಗಿಸ್ರೆ ನಡೀತದೆ. ಅಡ್ವಾನ್ಸ್ ಆಗಿ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ತೆಗಿಸೋದೇನಿಲ್ಲ, ನಡೀತದೆ, ಏನು ತೊಂದರೆ ಇಲ್ಲ. ಆಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಟ್ಟಿರ್ತಾರೆ ರೀ. ಅಡ್ಮಿಟ್ ಕಾರ್ಡನ್ನು ಚಲೋ ಒಳ್ಳೆ ಪ್ರಿಂಟ್ ಹಾಳಿವಾಗ ಪ್ರಿಂಟ್ ತೆಗೆದು ನೀವೇನಪ್ಪ ಅಂದ್ರೆ ಅವನ್ನ 2-3 ಕಾಪಿ ಮಾಡಿ ಇಟ್ಕೋಬೇಕು ರೀ. ಅಡ್ಮಿಟ್ ಕಾರ್ಡು ಇಂಪಾರ್ಟೆಂಟ್ ಇರ್ತದೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಬೇಕು. ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.